ಬೆಂಗಳೂರಿನ ಗ್ರಾಮ ದೇವತೆಯ ದೇವಸ್ಥಾನ ಕೆಂಪೇಗೌಡ ವೃತ್ತದ ಬಳಿ ಇದೆ. ಆಕೆಯ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಹಟ್ಟಿ ಲಕ್ಕಮ್ಮ, ಅಣ್ಣಮ್ಮ. ಆಗಲೇ ಮೂವರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ಅಜಯ್, ನಂತರ ಪುರುಷೋತ್ತಮ್. ಅಜಯ್. ಅಣ್ಣಮ್ಮ. ಅಣ್ಣಮ್ಮ. ಪುರುಷೋತ್ತಮ್. ಅಣ್ಣಮ್ಮ. ಅಣ್ಣಮ್ಮ. ಅದೇ ಉತ್ತರವಾ? ಆಯ್ಕೆ 3 ಬನಶಂಕರಿ, ಆಯ್ಕೆ 4 ಕಾಳಮ್ಮ. ಅಣ್ಣಮ್ಮ ಅಂತ ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಅಣ್ಣಮ್ಮ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಅಜಯ್ ಅಲ್ವಾ? ಅಜಯ್ ಅವರಿಗೆ ರಾಕ್ಷಸ ತಂಗಡಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಅಣ್ಣಮ್ಮ ಈ ಹೆಸರು ಬೇರೆ ಎಲ್ಲೂ ಸಿಗಲ್ಲ. ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ, ಬೆಂಗಳೂರಲ್ಲಿ ಮಾತ್ರ ಸಿಗುತ್ತೆ. ಅಣ್ಣಮ್ಮನ ಮೂಲ ಹೆಸರೇನು ಗೊತ್ತಿದೆಯಾ? ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ಮಾಹಿತಿ ಇದು. ಅಷ್ಟಸಿದ್ಧಿಗಳು ಅನ್ನೋ ಒಂದು ಪರಿಕಲ್ಪನೆ ನಮ್ಮಲ್ಲಿ ಉಂಟು. ಹನುಮಂತನಿಗೆ ಅಷ್ಟಸಿದ್ಧಿಗಳು ಸಿದ್ಧಿಸಿದ್ದುವಂತೆ. ಆ ಅಷ್ಟಸಿದ್ಧಿಗಳು ಯಾವುದಂದರೆ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವಂಚ ಅಷ್ಟಸಿದ್ಧಯ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಅಣುವಿನ ಹಾಗೆ ಅತ್ಯಂತ ಸೂಕ್ಷ್ಮ ರೂಪವನ್ನು ಧರಿಸುವ ಸಾಮರ್ಥ್ಯ. ಈ ಒಂದೊಂದು ವಿದ್ಯೆಗೆ ಒಬ್ಬೊಬ್ಬ ದೇವತೆ ಉಂಟು. ಹಾಗೆ ಅಣಿಮ ಈ ದೇವತೆ ಇದ್ದಾಳಲ್ಲ, ಆಕೆ ನಮ್ಮಂಥವರ ಬಾಯಲ್ಲಿ ಸಿಗಾಕೊಂಡು ಅಣ್ಣಮ್ಮ ಆಗಿದ್ದಾಳೆ. ಹಾಗಾಗಿ ಈ ಅಷ್ಟಸಿದ್ಧಿಗಳು ಇರುವಂಥ ನೆಲೆ ಅಣ್ಣಮ್ಮ ನಮ್ಮ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಇರುವಂಥದ್ದು. ಪ್ರತಿ ಶುಕ್ರವಾರ, ಮಂಗಳವಾರ ವಿಶೇಷವಾದ ಪೂಜೆಯಲ್ಲಿ ನಡೆಯೋದುಂಟು.